ಅದೇ ಇದನ್ನ ಕುತ್ಕೊಂಡು ನಾನು ಎಲ್ಲೋ ನನಗೆ ಬೇಕಾಗಿರೋ ಪದ ಹಾಕೊಳ್ಳೋದು, ಅಸಹ್ಯವಾಗಿ ಹಾಡು ಹೇಳೋದು, ಇದು ಹೆಂಗಿರುತ್ತೆ? ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ. ಇನ್ನೊಂದು ಹಾಡು ಕೇಳ್ಬೋದಾ ನಿಮ್ಮಿಂದ ಸರ್? ನಾವು ಅವಶ್ಯ ಕೇಳ್ಬೋದ್ರಿ. ನೀವು ಹೂ ಅನ್ನೋದೇ ನಮ್ಮ ಭಾಗ್ಯ ಸರ್. ಕೇಳೋದು ಭಾಗ್ಯ ಇಡೀ ಕನ್ನಡ ಜನತೆಗೂ ಆಗುತ್ತೆ. ಈಗ ನಾನು ಒಂದಿಷ್ಟು ಟೋಟಲಿ ಇಷ್ಟು ದೊಡ್ಡ ಕಲಾವಿದ ಆದರೂ ಕೂಡ ರೀ, ನಾನು ಸ್ವಲ್ಪ ಹೆಣ್ಮಕ್ಳ ಪರವಾಗಿ ಹೆಚ್ಚು ಹಾಡುಗಳನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಕಾರಣ ಏನಂತಂದರೆ ರೀ, ಹೆಣ್ಣು ನಮ್ಮ ದೇಶದ ಈ ಮಣ್ಣಿನ ದೇವತೆ ಅಂಥೇಳಿ ನೀವು, ಶಕ್ತಿ ಅಂಥೇಳಿ ನಾವು ಹೇಳಿದ್ರೆ ಹೆಣ್ಮಕ್ಳು ನಿಮಗಂತೂ ಹೇಳಬಾರ್ದು. ಅದನ್ನು ನಾವು ಗಂಡಸರು ಅದನ್ನು ಕಾಳಜಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹೇಳ್ತಕ್ಕಂಥ ಮಾತಿದು. ಈ ಹೆಣ್ಣಿಗೂ ಕೂಡ ಒಂದಿಷ್ಟು ನಮ್ಮಲ್ಲಿ ನಮ್ಮ ಸಮಾಜ ನಮ್ಮ ಸಂಸ್ಕೃತಿಗೆ ಕೆಲವೊಂದು ಕಟ್ಟಳೆಗಳನ್ನು ಹಾಕಿದ್ದಾರೆ. ಅದು ಮೊನ್ನೆ ಯಾವುದೋ ಒಂದು ವಿಧಾನ ಸೌಧದಲ್ಲಿ ಕೂಡ ಅದು ಇದ್ರದ್ದು ಚರ್ಚೆ ಆಯ್ತು. ಅಯ್ಯೋ ಬಿಡಿ ಸರ್, ನಮ್ಮ ನಾಯಕರುಗಳ ಧನ್ಯೋಸ್ಮಿ. ನಾವು ಅಂತ ರಾಜಕೀಯ ನಾಯಕರುಗಳನ್ನ ಪಡ್ಕೊಂಡಿರುವ ನಾವುಗಳು ಅತ್ಯಂತ ಧನ್ಯರು. ನನ್ನ ಹಾಡನ್ನು ಸ್ಪೀಕರ್ ಮತ್ತೆ ಇನ್ನೊಬ್ರು ಮಾತಾಡಿರೋದ್ರ ಬಗ್ಗೆ ಸರ್ ಪ್ರಸ್ತಾಪ ಮಾಡಿದ್ರು. ನನ್ನ ಹಾಡನ್ನ ಒಬ್ರು ಯಾರೋ ಒಬ್ರದ್ದು ಹಾಡಿದ್ರು ರೀ. ಅದಕ್ಕೆ ಒಬ್ರು ಹೆಣ್ಣಿಗೆ ಇಷ್ಟೊಂದು ಕಟ್ಟಳೆ ಹಾಕಿ ಅಂತೇಳಿ ಅವ್ರು ಕೇಳಿದ್ರು. ಅದು ಏನು ನಾನು ಇಲ್ಲಿ ಅವ್ರ ಹೆಸರು ಪ್ರಸ್ತಾಪ ಮಾಡಲ್ಲ ರೀ. ನಾಯಕರುಗಳನ್ನ ಪಡ್ಕೊಂಡಿರೋ ನಾವೇ ಅದೃಷ್ಟವಂತರು, ನಾವೇ ಪುಣ್ಯವಂತರು. ಪ್ರಸ್ತಾಪ ಮಾಡಲ್ಲ ರೀ. ಇಲ್ಲಿ ಏನಂತಂದ್ರೆ ರೀ, ಹೆಣ್ಣು ಅಂದಾಗ ತಾಯಿ ತನ್ನ ಮಗಳಿಗೆ ಇದೇ ರೀತಿ ಇದ್ರೇ ತವರಿಗೆ ಅಥವಾ ತಂದೆ ತಾಯಿಗೆ ಹೆಸರು ಬರುತ್ತೆ ಅಂಥೇಳಿ ತಾಯಿ ತನ್ನ ನಿವೇದನೆಯನ್ನು ಮಾಡ್ತಾಳೆ. ಆ ತನ್ನ ನಿವೇದನೆಯನ್ನು ಮಾಡಿರ್ತಕ್ಕಂಥ ತಾಯಿಯ ಮಾತನ್ನು ಇವತ್ತಿನ ಹೆಣ್ಮಕ್ಳು ಒಪ್ಕೊಳ್ಳಲ್ಲ ರೀ. ಇಷ್ಟಂಗೆ ಕಟ್ಟಳೆಗಳು, ಇಷ್ಟಂಗೆ ಹೆಣ್ಮಕ್ಳಿಗಿದು. ಇಲ್ಲಿ ತಾಯಿ ವೇದನೆ, ತಾಯಿ ವೇದನೆಯನ್ನು ನಾನು ಒಂದು ಕಾಲಕ್ಕೆ ಯಾವುದೋ ಕಾಲಕ್ಕೆ ಬರೆದಿರ್ತಕ್ಕಂಥ ಈ ಹಾಡುಗಳು ಇವತ್ತಿಗೂ ಪ್ರಸ್ತುತ, ಇವತ್ತಿಗೂ ಸಂತೋಷದಿಂದ ಜನ ಕೇಳ್ತಾರೆ. ಕೇಳ್ಬೋದಾ ಸರ್? ಅವಶ್ಯ ಕೇಳ್ಬೋದು ರೀ. ಗಂಡನ ಮನೆಗೆ ಕಳಿಸ್ತಕ್ಕಂಥ ಮಗಳನ್ನು ಕಳಿಸ್ತಕ್ಕಂಥ ತಾಯಿ ತನ್ನ ಅಂತರಂಗದ, ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೊಟ್ಯಾನ ಮಾತಂತ, ಅಂತರಂಗದ ಮಾತನ್ನು ಯಾಕೆ ಹೇಳ್ತಾಳಂದ್ರೆ, ಆ ಗಂಡನ ಮನೆಯಲ್ಲಿ ಯಾವ ರೀತಿ ನಡ್ಕೊಂಡ್ರೆ ತವ್ರ ಮನೆಗೆ ಕೀರ್ತಿ ಬರುತ್ತೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ತಾಯಿ ಕರ್ತವ್ಯ. ಅದು ಅದನ್ನು ಜೊತೆಗೆ ಅದು ತಾಯಿದು ಸ್ವಾರ್ಥ, ತನ್ನ ಹೆಸರು ಅಲ್ಲಿ ಬರಬೇಕು ಅಂತ. ಎಂಥ ತಾಯಿ ನಿನ್ನ ಹಡ್ದಿದ್ದಾಳಪ್ಪ ಅಂಥೇಳಿ ಆ ಒಂದು ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳಿಗೆ ಒಂದಿಷ್ಟು ತನ್ನದೇ ಆಗಿರ್ತಕ್ಕಂಥ ಬುದ್ಧಿ ಮಾತು ಅನ್ನೋದಕ್ಕಿಂತ ಇಷ್ಟಿದ್ರೆ ಇದು ಒಳ್ಳೇದು ಅಂತ. ಸರಿ, ಕೇಳೋಣ ಸರ್. ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳು ಕಣ್ಣೀರು ಹಾಕ್ತಿರ್ತಾಳೆ. ಯಾವ ಮಕ್ಕಳಾದರೂ ತಂದೆ ತಾಯಿಯನ್ನು ಬಿಟ್ಟು ಹೋಗೋದು ಕಣ್ಣೀರು ಹಾಕ್ತಿರ್ತಾರೆ. ಆವಾಗ ತಾಯಿ ಕಣ್ಣೀರು ಒರೆಸಿ ತಲೆನೇ ಒರೆಸಿ ಅವಳಿಗೆ ಈ ಬುದ್ಧಿವಾದ ಹೇಳ್ತಾಳೆ. ನಿನ್ನ ಕೈಯ ಹಿಡಿದವನ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು ಹೆಂಗೆ ಅಳಕೋತ ಕುಂತ್ಯಾಕ. ಕೊಟ್ಟ ಹೆಣ್ಣೈತೆ ಕುಲದ್ವರುತ, ಬಿಡು ಬ್ಯಾಡ್ಯವ್ವ ನೀ ಮರುತ, ಅನುಗಾಲ ನಡೆದಂತ ಹೆಣ್ಣು ಜನ್ಮದ ಈ ಮಾತ. ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳಕೋತ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುತ್ತಾ ಕುಂತ್ಯಾಕ. ಹೆಣ್ಣು ಸಣ್ಣಾಕಿ ಇರುವಾಗ ತಂದೆ ತಾಯಿ ಮಡಿಲಾಗ, ನಿನ್ನ ಯೌವನಂಬು ಕಾಲ ಅದು ಗಂಡನ ಪಾಲಾಗ. ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆರಳಿಗೆ, ಈ ಪರತಂತ್ರ ಜನುಮವನು ಶಿವ ಕೊಟ್ಟಾನ ಹೆಣ್ಣಿಗೆ. ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳಕೋತ ಕುಂತ್ಯಾಕ. ನೀ ಮೆಟ್ಟಿದು ಮನಿ ಬಿಟ್ಟ ಈ ಆ ಮನಿ ಹೋಗಬ್ಯಾಡ, ಗಂಡ ಉಣ್ಣೋಕ್ಕಿಂತ ಮೊದಲ ನೀನೆಂದೂ ಉಣಬ್ಯಾಡ. ಅತ್ತಿ ಮಾವ ಮೈದುನಗೆಂದು ಎದುರುತ್ತರ ಕೊಡಬ್ಯಾಡ,
ಮತ್ತು ಸಂತೋಷ ಅನಿಸಿದರು ಎಂದು ಜೋರಾಗಿ ನಗಬ್ಯಾಡ, ನನ್ನ ಕರುಳಿನ ಕುಡಿ ನೀನು ಹೆಂಗ ಅಳಕೋತ ಕುಂತ್ಯಾಕ. ಮನಿ ಇದ್ದಂಗ ಮನಸ್ಸಿರಲಿ ಇರುಗೊಡಬ್ಯಾಡ ಹೊಲಸಲ್ಲಿ, ಉಪವಾಸ ನಿನ್ನ ಇಟ್ಟರು ತೋರಗೊಡಬ್ಯಾಡ ಮುಖದಲ್ಲಿ. ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು, ಹೆಸರನ್ನು ತಾಕೂಸ ನೀ ಹುಟ್ಟಿರು ಮನಿತನದ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳಕೋತ ಕುಂತ್ಯಾಕ. ಕೊನೆಗೆ ತಾಯಿ ಏನಂತಾಳಂದ್ರೆ, ನಿನ್ನ ಗಂಡಗ ಇರುತ್ತಾರು ಚಂದ ಸಿರಿವಂತ ಗೆಳೆಯಾರು, ನಿನ್ನ ಚೆಲುವ ರೂಪ ನೋಡಿ ಮೋಹಿಸಿ ಬಿಡ್ತಾರು. ಗಟ್ಟಿಗಿರಲವ್ವ ನಿನ್ನ ಶೀಲ, ಗಂಡಗೊಬ್ಬಗ ಮೀಸಲ, ಇಟ್ಟು ಬಾಳ್ಯವ್ವ ನನ್ನ ಮಗಳ ಹೆಚ್ಚ ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ತಾ ಕುಂತ್ಯಾಕ. ಹೋಗಿ ಬಾ ಹೋಗಿ ಬಾ ಹೋಗಿ ಬಾ. ಈ ಸದ್ಯದ ಪರಿಸ್ಥಿತಿಗೆ ಎಂತ ಅರ್ಥಗರ್ಭಿತವಾದ ಹಾಡು ಅಂತ, ಎಷ್ಟೊಂದು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ. ಸರ್, ನಾನು ಹೇಳಿದ್ನಲ್ಲ ಆರಂಭದಲ್ಲೇ, ಅದನ್ನ ಇನ್ನೊಂದ್ಸಲ ಹೇಳ್ತೀನಿ. ನಿಮ್ಮ ಎದುರುಗಡೆ ಕೂತ್ಕೊಂಡು ಈ ಹಾಡನ್ನ ಕೇಳೋಕೆ ಅವಕಾಶ ಮಾಡಿಕೊಟ್ರಲ್ಲ, ನಾನು ಧನ್ಯೋಸ್ಮಿ ಸರ್. ನಿಜವಾಗಿಯೂ ನಮ್ಮ ಸೌಭಾಗ್ಯ ಅದು. ಸಮಯ ಮುಗಿತು, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನೀವುಗಳು ಅಂದುಕೊಂಡಂಗೆ ಆದಷ್ಟು ಬೇಗ ಕ್ರಮ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆ್ಯಂಡ್ ಜಸ್ಟ್ ಕಾರ್ಯಕ್ರಮ ಮಾಡಿ ಬಿಡಲ್ಲ ಸರ್, ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಚೌಧರಿ ಮೇಡಮ್ ಕೂಡ ಅದೇ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮಗೆ. ಇನ್ನು ಮುಂದಕ್ಕೆ ಈ ರೀತಿಯಾಗಿ ಯಾರದ್ದೋ ಮಗುವಿಗೆ ನಾನು ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಆಗಕೂಡದು. ಅದರಲ್ಲೂ ಕೂಡ ಜಾನಪದ ಅಂತ ಬಂದಾಗ ತಾಕತ್ತಿದ್ರೆ, ನಿಮ್ಮಲ್ಲಿ ಪ್ರತಿಭೆ ಅಂತ ಇದ್ದರೆ ನೀವುಗಳ ಹಾಡನ್ನು ಸೃಷ್ಟಿ ಮಾಡಿ. ಅದನ್ನು ಬಿಟ್ಟು ಯಾರೋ ಬರೆದಿರುವ ಒಂದು ಸೊಗಸಾದ ಹಾಡಿಗೆ ಏನೇನೋ ಎಡವಟ್ಟ ದಾರಿಗಳನ್ನು ಅಥವಾ ಪದಗಳನ್ನು ಹಾಕಿ ಅಸಭ್ಯ ಮಾಡಬೇಡಿ.